ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಾತಾಡಿದ್ದಾರೆ ಸರ್ ಯಶ್ ಅವರು ಈ ಸಿನಿಮಾದ ಬಗ್ಗೆ ನಿಮ್ಮ ಹತ್ರ ಪರ್ಸನಲ್ ಆಗಿ ಏನಾದ್ರು ಮಾತಾಡಿದಾರಾ? ತುಂಬ ದೊಡ್ಡ ಮಟ್ಟದ ಕನಸಿದು. ಅದನ್ನು ನೀವು 10 ನಿಮಿಷದಲ್ಲಿ ಹೇಳು ಅಂದರೆ ಅದು ಅಸಾಧ್ಯದ ಕೆಲಸ. ಅದು 10 ವರ್ಷಗಳ ಕಾಲ ರಿಸಲ್ಟ್ ಕೊಡುವಂಥ ಕೆಲವು ಪ್ರಯತ್ನಗಳಲ್ಲಿ ಇದು ಒಂದು ಟಾಕ್ಸಿಕ್ಕು. ಆ ಪ್ರಯತ್ನಗಳನ್ನು ಮಾಡ್ತಿರೋ ಆ ಒಂದು ಕನ್ನಡ ಮೈಂಡಿಗೆ ರಾಯಲ್ ಸೆಲ್ಯೂಟ್ ಹೊಡೆದು ಬಿಡ್ಬೇಕು. ಅದು ಒಂದು ಪದಗಳಲ್ಲೋ ಅಥವಾ ಇನ್ಯಾವುದ್ರಲ್ಲೋ ಇಳಿಸಿ ಹೇಳೋಕ್ಕಾಗಲ್ಲ ಒಂದು ಕನಸನ್ನು. ಅಷ್ಟು ದೊಡ್ಡ ಕನಸು ಕಂಡಿದ್ದಾರೆ ಇಡೀ ತಂಡದವರು. ಆ ಇಡೀ ತಂಡಕ್ಕೆ ಮತ್ತೊಮ್ಮೆ ರಾಯಲ್ ಸೆಲ್ಯೂಟ್ ನಂದು. ಸರ್ ಆಗಸ್ಟ್ 26ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನೀವು ಪ್ರೇಕ್ಷಕನಾಗಿ ಟಾಕ್ಸಿಕ್ ಸಿನಿಮಾ ನೋಡೋದಕ್ಕೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದೀರಾ ಅಂತ ಹೇಳಿ? ಕನ್ನಡದ ಯಾವುದೇ ವಿಶೇಷ ಸಿನಿಮಾ, ಸಣ್ಣದಿರಬಹುದು, ತುಂಬ ದೊಡ್ಡದಿರ್ಬೋದು, ಅತಿ ದೊಡ್ಡದಿರಬಹುದು, ಹಾರೈಸೋದು ಒಬ್ಬ ಕನ್ನಡಿಗನಾಗಿ ನನ್ನ ಆದ್ಯ ಕರ್ತವ್ಯ. ನಾನು ಸುಮಾರು ಸಿನಿಮಾಗಳಿಗೆ ವಿಶ್ ಮಾಡ್ತೇನೆ, ಸುಮಾರು ಸಿನಿಮಾಗಳಿಗೆ ಬರೀತೇನೆ. ಯಾಕಂದರೆ ಸಿನಿಮಾಗಳಿಗೆ ಗೆದ್ರೇ ಬೇರೆ ಸಿನಿಮಾಗಳಿಗೆ ಒಂದು ಚೈತನ್ಯ ಬರೋದು. ಈ ಸಿನಿಮಾದಿಂದ ಒಬ್ಬ ಕನ್ನಡ ಪ್ರೇಕ್ಷಕನಾಗಿ ನನ್ನ ನಿರೀಕ್ಷೆ ಏನು ಅಂದರೆ, ಇದು ರಾಷ್ಟ್ರಮಟ್ಟ ಜಾಗತಿಕ ಮಟ್ಟಕ್ಕೆ ಆಲ್ರೆಡಿ ಪ್ರಮೋಟೆಡ್ ಸಿನಿಮಾ. ನಮ್ಮ ನಿರೀಕ್ಷೆಗಳೆಲ್ಲವೂ ನಮ್ಮನ್ನು ಮೀರಿ ಸಿನಿಮಾಗಳಲ್ಲಿ ಇರಲಿ ಅನ್ನೋದು ನನ್ನ ಆಶಯ, ಮತ್ತು ಇದೇ ಕೂಡ. ಈಗ ಒಬ್ಬ ಪ್ರೇಕ್ಷಕನಿಗೆ ಏನಿರುತ್ತೆ, ನನಗೊಂದು ಮಜಾ ಬೇಕು, ಎಲ್ಲೂ ನೋಡಿಲ್ಲದೆ ಇರೋದು ನೋಡಬೇಕು, ಒಂದು ಅದ್ಭುತ ಜರ್ನಿ ಫೀಲ್ ಆಗಬೇಕು ನನಗೆ. ಈ ಥರದ್ದೆಲ್ಲ ಅವನಿಗೆ ಪಾಪ ಹೇಳಕ್ಕೆ ಬರಲ್ಲ. 150 200 500 ಕೊಟ್ಟು ಬರ್ತಾಯಿರ್ತಾನೆ. ಅಲ್ಲಿ ಒಳಗಡೆ ಕೂತಾಗ ಒಂದು ಏನು ಜಾದು ಆಗುತ್ತಲ್ಲ, ಆ ಜಾದುನ ನಾವು ನಿರೀಕ್ಷೆ ಮಾಡಿಕೊಂಡೇ ಥಿಯೇಟ್ರಿಗೆ ಹೋಗೋದು. ಆ ಜಾದುನ ಕೆಲವು ತುಂಡನ್ನು ನೀವು ನೋಡಿದಿರಿ, ನಾವು ನೋಡಿದ್ದೀವಿ ಟ್ರೈಲರಲ್ಲಿ, ಸಾಂಗಲ್ಲಿ, ಇನ್ನೂ ಬರ್ತಾನೆ ಹೋಗುತ್ತೆ. ಈ ಆಗಸ್ಟಿಂದ ಇನ್ನು ಎಷ್ಟೋ ವರ್ಷಗಳವರೆಗೆ ಈ ಸಿನಿಮಾದ ಎಕೋ, ಈ ಸಿನಿಮಾದ ಪ್ರತಿಧ್ವನಿ ಬರ್ತಾನೆ ಇರುತ್ತೆ. ಅದು ನನ್ನ ನಿರೀಕ್ಷೆ ಒಬ್ಬ ಕನ್ನಡಿಗನಾಗಿ. ಅದು ನನಗೆ ನಾನು ಕೊಟ್ಕೊಳ್ಳೋ ಆಶ್ವಾಸನೆ, ಮತ್ತು ಇಡೀ ತಂಡಕ್ಕಿರೋ ಒಂದು ವಿಶ್ವಾಸ. ಸೊ ತುಂಬ ದೊಡ್ಡ ಗೆಲುವು ಟಾಕ್ಸಿಕ್ ಕಾದಿದೆ. ಫೈನಲಿ 53 ಥರ ಕಾಣಿಸ್ತಾ ಇಲ್ಲ ಸರ್, 35 ಥರ ಕಾಣಿಸ್ತಾ ಇದ್ದಾರೆ. ಏನಿದು? ಬಹಳ ದಿನಗಳ ನಂತರ ಸಿಕ್ಕಿದ್ದೀರಾ, ಏನಿದ್ರ ಸೀಕ್ರೆಟ್ ಅದು ಕೊನೆಯದಾಗಿ? ನನಗೆ ಹೇರ್ ಕಟ್ ಮಾಡಿದವನ್ನ ಕೇಳಬೇಕು. ಇದು ನನ್ನ ಸ್ನೇಹಿತ ಗಡ್ಡ ವಿಜಯವರ ಒಂದು ನಿರ್ದೇಶನದ ಚಿತ್ರಕ್ಕೆ ನಾನು ಪಾತ್ರಧಾರಿ. ಆ ಪಾತ್ರದ ವಯಸ್ಸು 35-40 ಅಕ್ಕಪಕ್ಕ. ಅದು ಕಾಣೋ ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳಿದ್ದಕ್ಕೆ ನನ್ನ ಧನ್ಯವಾದ.